ಎಚ್ಕೆಇ ಸೊಸೈಟಿ ಮಹದೇವಪ್ಪ ರಾಂಪುರಿ ಬಸವೇಶ್ವರ ಆಸ್ಪತ್ರೆ ಕಲಬುರಗಿ ವತಿಯಿಂದ ಉಚಿತ ಕಣ್ಣಿನ ತಪಾಸಣೆ ಶಿಬಿರ. ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನ ಕರಜಗಿ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕರಜಗಿ ಆಸ್ಪತ್ರೆಯಲ್ಲಿ ಕೆಕೆಆರ್ಟಿಸಿ ಸಂಸ್ಥೆಯ ಅಧ್ಯಕ್ಷರಾದ ಅರುಣ್ ಕುಮಾರ್ ಪಾಟೀಲ್ ಅವರ ನೇತೃತ್ವದಲ್ಲಿ ಬಡಜನರಿಗೆ ಉಚಿತ ಕಣ್ಣಿನ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಹೊರಜಗತ್ತನ್ನ ನೋಡುವುದಕ್ಕೆ ಆನಂದಿಸಬೇಕಾದರೆ ಜೋಪಾನವಾಗಿ ನಿಮ್ಮ ಕಣ್ಣುಗಳನ್ನು ಕಾಪಾಡಿಕೊಳ್ಳಬೇಕು. ಯಾವುದೇ ಒತ್ತಡ ತೆಗೆದುಕೊಳ್ಳಬೇಡಿ, ಆರಾಮವಾಗಿರಿ. ದೇಹದ ಆರೋಗ್ಯ ರಕ್ಷಣೆಯ ಜೊತೆಗೆ ಕಣ್ಣಿನ ಆರೋಗ್ಯವನ್ನ ಕಾಪಾಡಿಕೊಳ್ಳಬೇಕು. ಬಡಜನರಿಗೆ, ನಿರ್ಗತಿಕರಿಗೆ ಉಚಿತವಾಗಿ ಕಣ್ಣಿನ ಶಿಬಿರ ತಪಾಸಣೆ ಹಮ್ಮಿಕೊಂಡಿದ್ದು, ಈ ಸಂದರ್ಭದಲ್ಲಿ ಅರುಣ್ ಕುಮಾರ್ ಪಾಟೀಲ್, ಡಾಕ್ಟರ್ ಇರ್ಷಾದ್ ಅಲಿ, ಶರಣು ಈಶ್ವರ್ಗೊಂಡ, ರೇಖಾ ಮೇಡಂ, ಸಿಬ್ಬಂದಿ ವರ್ಗದವರು, ಆಶಾ ಕಾರ್ಯಕರ್ತೆಯರು ಉಪಸ್ಥಿತರಿದ್ದರು. ಸೈಫನ್ ಮುಲ್ಲಾ, ಜೆಕೆ ನ್ಯೂಸ್ ಕನ್ನಡ, ಕಲಬುರಗಿ. ಇವತ್ತಿನ ದಿವಸ ಕರ್ಜಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಈ ಭಾಗದಲ್ಲಿ ಕಲಬುರಗಿ ಎಚ್ಕೆಇ ಸಂಸ್ಥೆ ಅಡಿಯಲ್ಲಿ ಬಸವೇಶ್ವರ ಆಸ್ಪತ್ರೆಯ ಕೊಂಡು ಮತ್ತು ನಮ್ಮ ಅಫಜಲ್ಪುರ್ ಕರ್ಜಗಿ ಗ್ರಾಮದ PSC ಒಳಗೊಂಡು ಇವತ್ತಿನ ದಿವಸ ಈ ಕಣ್ಣಿನ ಶಿಬಿರವನ್ನು ಆಯೋಜಿಸಿ, ಈ ಹಿಂದೆ ನಾವು ಸುಮಾರು 8-10 ದಿವಸ ಹಿಂದೆ ದಿನಾಂಕನ ಗುರುತಿಸಿ ಇವತ್ತಿನ ದಿವಸ ನಾವು ಇಲ್ಲಿ ಬಂದಂಥ ನಮ್ಮ ಜೊತೆ ಆಗಮಿಸಿರುವ ಹಿರಿಯರಾದ ಮಾದೇವಪ್ಪಗೌಡ ಪಾಟೀಲ್ ಕರೂಟಿಯವರಾಗಲಿ, ಪ್ರಕಾಶ್ ಜಮಾದವರಾಗಲಿ, ನಮ್ಮ ಬಸವರಾಜಣ್ಣ ಬುಶೆಟ್ಟಿಯವರಾಗಲಿ, ಹಿರಿಯರಾದ ನಮಗೆ ಯಾವತ್ತೂ ಮಾರ್ಗದರ್ಶಕರಾಗಿರುವ ಕೈಲಾಸ ಹಿರೇಮಠವರಾಗಲಿ, ಮಾಂತೇಶ್ ಹಿರೇಮಠವರಾಗಲಿ, ಶಿವಾನಂದ ಗಾಡಿಯವರಾಗಲಿ, ದತ್ತು ಬಂಡಗಾರವರಾಗಲಿ, ಗಾಬರಿ ಪಡಬಾರ್ದು. ಡಾಕ್ಟರ್ಸ್ ಹೆಂಗೆ ಹೇಳ್ತಾರೆ ಹಾಗೆ ಕೇಳಬೇಕು. ಮತ್ತು ಪುನಃ ತಂದು ಇದೇ ಕೇಂದ್ರದಲ್ಲಿ ನಮ್ಮ ಈ ಹಾಸ್ಪಿಟ್ಲಲ್ಲೇ ತಂದು ನಿಮಗೆ ಬಿಡ್ತಾರೆ. ನಿಮ್ಮ ಊರುಗಳಿಗೆ, ನಿಮ್ಮ ಮನೆಗಳಿಗೆ ತಾವು ಆರಾಮ್ಸೆ ಹೋಗ್ಬೋದು. ಮತ್ತು ಕೆಲವರಿಗೆ BP ಹೆಚ್ಚಾಗಿರುತ್ತೆ, ಕೆಲವರಿಗೆ ಶುಗರ್ ಹೆಚ್ಚಾಗಿರುತ್ತೆ, ಅಂಥವರಿಗೆ ಇಮಿಡಿಯೇಟ್ ಆಪ್ರೇಷನ್ ಬರೋದಿಲ್ಲ. ಅವ್ರು ನಿಮಗೆ ಡೇಟನ್ನು ಮತ್ತೆ ಕೊಟ್ಟಿರ್ತಾರೆ, 1 ವಾರ ಬಿಟ್ಟು, 10 ದಿವಸ ಬಿಟ್ಟು. ನಮ್ಮ ಸುರೇಶ್ ಅವ್ರ ಬಳಿ ಎಲ್ಲ ಲೀಸ್ಟ್ ಇರುತ್ತೆ, ಮತ್ತು ಇಲ್ಲಿನ ಡಾಕ್ಟರ್ಸ್ ಬಳಿಯೂ ಲೀಸ್ಟ್ ಇರ್ತಾರೆ. ನೀವು ಮತ್ತು ನಿಮ್ಮದೆಲ್ಲ BP ಮತ್ತು ಶುಗರ್ ಕಂಟ್ರೋಲ್ ಆದಮೇಲೆ ಮತ್ತು ನೀವು ಪುನಃ ನಮ್ಮ ಬಸವೇಶ್ವರ ಆಸ್ಪತ್ರೆ ಕರ್ಕೊಂಡು ಹೋಗಿ ನಿಮ್ಗೆ ಅಲ್ಲಿ ಆಪ್ರೇಷನ್ನ ನಾವು ಮಾಡಿಸ್ಕೊಡ್ತೀವನಂತ ಮಾತನ್ನು ಹೇಳುತ್ತಾ, ಮತ್ತು ಮುಂದಿನ 15 ದಿವಸ ಬಿಟ್ಟು ಮತ್ತೆ ದಿನಾಂಕ ಒಂದು 4 ದಿವಸ ಅಲ್ಲಿ ಕೊಡ್ತೀವಿ. ಅಲ್ಲಿಯೂ ಕೂಡ ನಮ್ಮ ಸುರೇಶ್ವರರಿಗೆ ಮತ್ತು ನಮ್ಮ ಆಶಾ ಕಾರ್ಯಕರ್ತರು, ನೀವೆಲ್ಲರೂ ದೊಡ್ಡ ಟೀಮ್ ಇದೆ ನಮ್ಮ ತಾಲೂಕಿನಲ್ಲಿ. ನೀವು ಬೇಜಾರು ಮಾಡ್ಕೋಬಾರ್ದು, ಯಾಕಂದರೆ ಇವರ ಹಾರೈಕೆ ನಿಮಗೆ ತಲುಪ್ತತೆ, ನಿಮಗೆ ಒಳ್ಳೆಯದಾಗತ್ತೆ. ಅವ್ರು ಏನು ನಮಗೆಲ್ಲ ಆಶಾ ಕಾರ್ಯಕರ್ತೆ ನಿಮ್ಮ ಹೆಸರು ತೊಗೊಂಡು ಪಾಪ ಎಲ್ಲ ಊರಲ್ಲಿ ನಿಂತಾಗೆಲ್ಲ ನಿಮ್ಮ ಹೆಸರು ಹೇಳ್ತಾರೆ ಅವರು. ಅದಕ್ಕೆ ನೀವು ಕಾಳಜಿಯಿಂದ ಯಾವುದೇ ಇವತ್ತು ಬರೀ ಕಣ್ಣಿಂದಿರಲಿ ಮತ್ತು ಬೇರೆ ಚಿಕಿತ್ಸೆ ಇದ್ದರೂ ಕೂಡ ನಮಗೆ ಹೇಳ್ರಿ, ನಮ್ಮ ವೈದ್ಯರಿಗೆ ಹೇಳ್ರಿ, ಅವರೆಲ್ಲನೂ ಅವ್ರ ಗಮನಕ್ಕೆ ತಂದ್ರಿ ಅಂತಂದರೆ ನಾವು ಒಳ್ಳೆಯ ಆಸ್ಪತ್ರೆಗೆ, ಇವತ್ತು ಸರ್ಕಾರ ಆಸ್ಪತ್ರೆ ಇರ್ಬೋದು, ಇವತ್ತು ಪ್ರೈವೇಟ್ ನಮ್ಮ ಬಸವೇಶ್ವರ ಆಸ್ಪತ್ರೆ ಇರ್ಬೋದು, ಇಲ್ಲ ಗೌರ್ಮೆಂಟ್ ಜಿಮ್ಸ್ ಇರ್ಬೋದು, ಎಲ್ಲಿ ತುರ್ತಾಗಿ ಚಿಕಿತ್ಸೆ ಸಿಗುತ್ತೆ, ಒಳ್ಳೆಯ ರೀತಿಯಲ್ಲಿ ಚಿಕಿತ್ಸೆ ಸಿಗುತ್ತೆ, ಅಲ್ಲಿ ಬೇಗನೆ ಕರ್ಕೊಂಡು ಹೋಗಿ ನಿಮಗೆ ಒಂದು ಒಳ್ಳೆಯ ಆರೋಗ್ಯ ಕಲ್ಪಿಸಲಿಕ್ಕೆ ನಾವು ಅನುವು ಮಾಡಿಕೊಡ್ತೀವಿ ಏನಂತ ಈ ಸಂದರ್ಭದಲ್ಲಿ ಹೇಳಿ, ಕರ್ಜಗಿ ಗ್ರಾಮ ಸುಮಾರು ಕಲಬುರಗಿಯಿಂದ ಸುಮಾರು 75 ಕಿಲೋಮೀಟರ್ ದೂರ. ತಾವೆಲ್ಲ ಡಾಕ್ಟರ್ಸ್ ಭಾಳ ದೂರಿಂದ ಕರ್ಮಿಸಿದ್ರಿ. ತಾವು ಆದಷ್ಟು ಬೇಗ ಇವರೆಲ್ಲ ಕರ್ಕೊಂಡು ಹೋಗಿ ಇಮಿಡಿಯೇಟಾಗಿ ಅಲ್ಲಿ ಎಲ್ಲನೂ ಡಯಾಗ್ನೋಸ್ ಮಾಡಿ ತುರ್ತಾಗಿ ಆಪ್ರೇಷನ್ ಮಾಡಿಸ್ತೀರಿ. ಇದು ನಿಮಗೆ ದಿನನಿತ್ಯ ನಿಮಗೇನು ಜಾಸ್ತಿ ಹೇಳೋದು ಬೇಕಾಗಿರಲಿಲ್ಲ, ನೀವೆಲ್ಲ ಇದರಲ್ಲಿ ಪರಿಣಿತ ಹೊಂದಿದ್ದೀರಿ. ಮುಂದೆ ಕೂಡ ನಮ್ಮ ಡಾಕ್ಟರ್ಸ್ ಆಗಲಿ, ನಮ್ಮ ಸುರೇಶು, ಆಶಾ ಕಾರ್ಯಕರ್ತರು ಎಲ್ಲರ ಸಹಕಾರ ನಮ್ಮ ಜೊತೆಗಿರಲಿ. ನೀವೆಲ್ಲ ಸೇರಿ ನಮ್ಮ ಅಫಜಲ್ಪುರ ತಾಲೂಕಿನದಂಥ ಎಲ್ಲ ಕಣ್ಣಿನ ವಿಷಯ ಇರಲಿ, ಬೇರೆ ರೋಗಿಗಳಿಗೆ ಕೂಡ ನಾವು ನೆರವಾಗೋಣ, ಒಂದು ಒಳ್ಳೆಯ ಕೆಲಸದಲ್ಲಿ ನೀವು ಕೂಡ ಭಾಗಿಯಾಗೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ ಎಲ್ಲರಿಗೆ ನಾನು ಹೃದಯಪೂರ್ವಕ ಇನ್ನೊಮ್ಮೆ ವಂದನೆ ತಿಳಿಸಿ ನನ್ನ 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.
ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರದಾಯಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.